ಮಿತ್ರರೇ, ನಿಮ್ಮ ಜೀವನದಲ್ಲಿ ಮನಸ್ಸು ತುಂಬಾ ಭಾರವಾಗಿದೆಯಾ? ಒಂದೇ ಯೋಚನೆಗಳು ಮತ್ತೆ ಮತ್ತೆ ಬರುತ್ತಿದೆಯಾ? ರಾತ್ರಿ ನಿದ್ರೆ ಸರಿಯಾಗಿ ಬರ್ತಾ ಇಲ್ವಾ? ಇವತ್ತು ಸ್ಟ್ರೆಸ್ ಅನ್ನೋದು ಯಾರೊಬ್ಬರ ಸಮಸ್ಯೆಯೂ ಅಲ್ಲ, ಇದು ಎಲ್ಲರ ಜೀವನದ ಒಂದು ಭಾಗ ಆಗಿದೆ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಮಿತ್ರರೇ, ಸ್ಟ್ರೆಸ್ ನಮ್ಮನ್ನ ಕಂಟ್ರೋಲ್ ಮಾಡೋದಿಲ್ಲ, ನಾವು ಸ್ಟ್ರೆಸ್ ಅನ್ನು ಕಂಟ್ರೋಲ್ ಮಾಡಬಹುದು. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಪ್ರಾಕ್ಟಿಕಲ್ ಆಗಿ ಸ್ಟ್ರೆಸ್ ಅನ್ನ ಯಾವ ತರ ಮ್ಯಾನೇಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಾನು ಯುವರ್ ಫ್ರೆಂಡ್, ನಿಮ್ಮ ಮಿತ್ರ. ಸ್ಟ್ರೆಸ್ ಅಂದ್ರೆ ಏನು? ಸ್ಟ್ರೆಸ್ ಅಂದ್ರೆ ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಅತಿಯಾದ ಒತ್ತಡ ಬಂದಾಗ ಉಂಟಾಗುವ ಸ್ಥಿತಿ. ಇದನ್ನು ನಾವು ಸ್ಟ್ರೆಸ್ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಕೆಲವೊಂದು ರೀತಿಯಲ್ಲಿ ಸ್ಟ್ರೆಸ್ ಆಗುತ್ತೆ. ಅದು ನಾನಾ ತರದ ಕಾರಣಗಳಿರ್ಬೋದು. ಕೆಲವೊಂದು ಅದರಲ್ಲಿ ಹೇಳ್ಬೇಕಂತಂದ್ರೆ ಕೆಲಸದ ಒತ್ತಡ, ಓದಿನ ಒತ್ತಡ, ಹಣಕಾಸಿನ ಸಮಸ್ಯೆ, ಕುಟುಂಬದ ಜವಾಬ್ದಾರಿ, ಇವೆಲ್ಲವೂ ಸೇರಿ ಸ್ಟ್ರೆಸ್ ಆಗಿ ಬದಲಾಗುತ್ತವೆ. ಸ್ವಲ್ಪ ಸ್ಟ್ರೆಸ್ ಇದ್ರೆ ಅದು ನಾರ್ಮಲ್ ಅನ್ನಬಹುದು. ಆದರೆ ದಿನೇ ದಿನೇ ಪದೇ ಪದೇ ಅದೇ ದಿನನಿತ್ಯವಾಗಿ ಬಿಟ್ಟರೆ ಅದು ಸಮಸ್ಯೆಯಾಗುತ್ತದೆ. ಸ್ಟ್ರೆಸ್ ಬರೋದಕ್ಕೆ ಕೆಲವೊಂದು ಕಾಮನ್ ಕಾರಣಗಳು ಏನಂತಂದ್ರೆ ಅತಿಯಾದ ನಿರೀಕ್ಷೆಗಳು. ಮೊದಲನೇದಾಗಿ ಅತಿಯಾದ ನಿರೀಕ್ಷೆಗಳನ್ನು ನಾವು ಇಟ್ಟುಕೊಂಡ್ರೆ ಏನಾಗುತ್ತೆ, ನಮಗೆ ಸ್ಟ್ರೆಸ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಅದು ನಿರೀಕ್ಷೆಗಳು ನಮ್ಮಿಂದಲೇ ಆಗಿರ್ಬೋದು ಅಥವಾ ಇತರರಿಂದ ಆಗಿರ್ಬೋದು. ಅವ್ರೇನ್ ಕೊಡ್ತಾರೆ, ಇವ್ರೇನ್ ಕೊಡ್ತಾರೋ ಇಲ್ವೋ, ಈ ತರ ನಾವು ನಿರೀಕ್ಷೆಗಳನ್ನ ಇಟ್ಟುಕೊಳ್ತಾ ಹೋದ್ರೆ ನಮಗೇನಾಗುತ್ತೆ, ಅದು ಸ್ಟ್ರೆಸ್ ಅನ್ನ ಜಾಸ್ತಿ ಮಾಡ್ಕೊಂತ ಹೋಗುತ್ತೆ. ಎರಡನೇದಾಗಿ ಕಂಪ್ಯಾರಿಸನ್ ಮಾಡೋದ್ರಿಂದ ಕೂಡ ನಮಗೆ ಸ್ಟ್ರೆಸ್ ಅತಿಯಾಗುತ್ತೆ. ಇವನು ಹೀಗೆ, ಅವಳು ಹಾಗೆ, ಅವಳು ಹೀಗೆ, ಇವನು ಹೀಗೆ ಅಂತ ನಾವು ಕಂಪೇರ್ ಮಾಡೋದ್ರಿಂದ ಅಥವಾ ನಮ್ಮನ್ನು ನಾವೇ ಕಂಪೇರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡೋದ್ರಿಂದ ಏನಾಗುತ್ತೆ, ಸ್ಟ್ರೆಸ್ ಇನ್ನೂ ಜಾಸ್ತಿ ಹಾಕೊಂತ ಹೋಗುತ್ತೆ. ಮೂರನೇದಾಗಿ ಭವಿಷ್ಯದ ಬಗ್ಗೆ ಭಯ ಪಟ್ಕೊಳ್ಳೋದು. ಮುಂದೆ ಆಗುತ್ತೋ ಇಲ್ವೋ, ನಾನು ಸಕ್ಸಸ್ ಆಗ್ತೀನ ಆಗಲ್ವಾ, ಈ ತರ ನಾವು ಭವಿಷ್ಯದ ಬಗ್ಗೆ ಬಹಳಷ್ಟು ಯೋಚನೆ ಮಾಡೋದ್ರಿಂದ ಸ್ಟ್ರೆಸ್ ಇನ್ನೂ ಜಾಸ್ತಿ ಹಾಕೊಂತ ಹೋಗುತ್ತೆ. ನಾಲ್ಕನೇದಾಗಿ ವಿಶ್ರಾಂತಿ ಇಲ್ಲದ ಜೀವನ. ಕೇವಲ ಕೆಲಸ ಅಂತೇಳಿ ಯಾವುದೇ ವಿಶ್ರಾಂತಿ ತೆಗೆದುಕೊಳ್ಳದೆ ನಾವು ಜೀವನವನ್ನ ನಡೆಸೋದ್ರಿಂದ ಏನಾಗುತ್ತೆ, ಸ್ಟ್ರೆಸ್ ನಮ್ಮಲ್ಲಿ ಜಾಸ್ತಿ ಉಲ್ಬಣ ಹಾಕೊಂತ ಹೋಗುತ್ತೆ. ಐದನೇದಾಗಿ ಬಹಳ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡೋದ್ರಿಂದ. ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಮುಂತಾದವುಗಳನ್ನ ನಾವೇನ್ ಮಾಡ್ತೀವಿ, ಬಹಳ ಯೂಸ್ ಮಾಡೋದ್ರಿಂದ ಮನಸ್ಸಿಗೆ ವಿಶ್ರಾಂತಿ ಸಿಗೋದಿಲ್ಲ. ಇದರಿಂದ ನಮಗೆ ಏನಾಗುತ್ತೆ, ಸ್ಟ್ರೆಸ್ ಇನ್ನು ಜಾಸ್ತಿ ಹಾಕೊಂತ ಹೋಗುತ್ತೆ. ಸ್ಟ್ರೆಸ್ ಅನ್ನೋದು ನಮ್ಮ ಮನಸ್ಸಿಗೆ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಮನಸ್ಸನ್ನ ಯಾವ ತರ ತೊಂದರೆಗೀಡು ಮಾಡುತ್ತೆ ಅನ್ನೋದು ಕೆಲವೊಂದು ನಿಮಗೆ ಪಾಯಿಂಟ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ಮ ಮನಸ್ಸು ಒಂದು ಯಂತ್ರದ ಹಾಗೆ, ಇದೆಲ್ಲದೂ ನೀವು ಒಪ್ಕೊಳ್ತೀರ. ಸೊ ಅದನ್ನು ನಾವೇನ್ ಮಾಡ್ಬೇಕು, ನಿರಂತರವಾಗಿ ಓವರ್ಲೋಡ್ ಮಾಡಿದ್ರೆ, ಅಂದ್ರೆ ಜಾಸ್ತಿ ಕೆಲಸ ಕೊಟ್ರೆ, ಜಾಸ್ತಿ ಒತ್ತಡ ಮಾಡಿದ್ರೆ ಅದು ಏನಾಗುತ್ತೆ, ಒಂದು ದಿನ ಅದು ಸ್ಲೋ ಆಗುತ್ತೆ ಅಂತಂದ್ರೆ ನಮ್ಮ ಮನಸ್ಸು ಮತ್ತು ಮೆದುಳು ವರ್ಕ್ ಮಾಡೋದೇ ಇಲ್ಲ. ಅವಾಗ ಏನಾಗುತ್ತೆ, ಸ್ಟ್ರೆಸ್ ನಮಗೆ ಜಾಸ್ತಿ ಆಗುತ್ತೆ. ಆದ್ರೆ ಸ್ಟ್ರೆಸ್ ಬಂದಾಗ ನಾವೇನ್ ಮಾಡ್ಬೇಕು, ಸ್ಟ್ರೆಸ್ ಬಂದಾಗ ಒಂದೇ ವಿಚಾರವನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದೇ ವಿಷಯವನ್ನ ಪದೇ ಯೋಚನೆ ಮಾಡ್ತೀವಿ. ಸಣ್ಣ ವಿಷಯಕ್ಕೂ ಏನ್ ಮಾಡ್ತೀವಿ, ದೊಡ್ಡ ರಿಯಾಕ್ಷನ್ ಕೊಡ್ತೀವಿ. ಮತ್ತೆ ಈಗಿರೋ ಸ್ಥಿತಿಗಳನ್ನ ನಾವೇನ್ ಮಾಡೋದು, ಅನುಭವಿಸೋದೇ ಇಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಮನಸ್ಸು ಹಿಂದಿನದು ಮತ್ತು ಭವಿಷ್ಯದ ಬಗ್ಗೆ ಅಂಟಿಕೊಂಡಿರುತ್ತೆ. ಅಂದ್ರೆ ಈಗ ಹಿಂದಿನದು ಬಹಳ ವಿಚಾರ ಮಾಡುತ್ತೆ, ಮತ್ತೆ ಮುಂದೆ ಏನಾಗುತ್ತೋ ಅನ್ನೋದೊಂದು ಭಯ ಜೊತೆಗೆ ನಾವೇನ್ ಮಾಡ್ಬೇಕು, ಜೀವನ ನಡೆಸ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ನಮಗೆ ಸ್ಟ್ರೆಸ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದಂದ್ರೆ ಏನು ಅಂದ್ರೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಿಂಪಲ್, ಮನಸ್ಸನ್ನ ನಾವು ಈಗಿರುವ ಸ್ಥಿತಿಗೆ ತರುವ ಅಭ್ಯಾಸವೇ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ನಾವು ಓವರ್ ಥಿಂಕಿಂಗ್ ಮತ್ತು ಸ್ಟ್ರೆಸ್ ಬಹುತೇಕ ಜನರಿಗೆ ಸಮಸ್ಯೆಯಿಂದಲ್ಲ, ಅದರ ಬಗ್ಗೆ ಮಾಡುವ ಅತಿಯಾದ ಯೋಚನೆಯಿಂದ ನಾವೇನ್ ಮಾಡ್ತೀವಿ, ಸ್ಟ್ರೆಸ್ ಅನ್ನ
ಮನಸ್ಸಿನೊಳಗೆ ಮತ್ತು ಮೆದುಳಿನೊಳಗೆ ಹಾಕಿಕೊಳ್ತೀವಿ. ಆಗದ ವಿಷಯಗಳನ್ನ ಏನ್ ಮಾಡ್ತೀವಿ, ಕಲ್ಪನೆ ಮಾಡಿಕೊಳ್ಳೋದು. ಅದಾದ್ರೆ ಏನು, ಇದಾದ್ರೆ ಏನು ಅನ್ನೋ ಭಯ. ಒಂದು ಸತ್ಯ ನೆನಪಿಡಿ ಮಿತ್ರರೇ, ನಮ್ಮ ಯೋಚನೆಗಳು 90 ವಿಷಯಗಳು ನಿಜವಾಗಿಯೂ ಆಗೋದಿಲ್ಲ. ನಮ್ಮ ಯೋಚನೆಯ 90% ವಿಷಯಗಳು ನಿಜವಾಗಿಯೂ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಯೋಚನೆ ಬಂದಾಗ ಕೇಳಿಕೊಳ್ಳಿ, ನಿಮಗೆ ನೀವೇ ಕೇಳಿದುಕೊಳ್ಳಿ, ಇದು ನನ್ನಿಂದ ಆಗುತ್ತಾ, ಇದು ನನ್ನ ಕಂಟ್ರೋಲ್ ಒಳಗೆ ಇದೆಯಾ? ಕಂಟ್ರೋಲ್ ಇದ್ರೆ ಓಕೆ, ನೀವು ಅದನ್ನ ಮಾಡ್ಬೋದು. ಕಂಟ್ರೋಲ್ ಇಲ್ಲದಿದ್ರೆ ಅದನ್ನ ಅಲ್ಲಿಗೆ ಬಿಟ್ಟು ಬಿಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಈಗ ನಾವು ಸ್ಟ್ರೆಸ್ ಏನೋ ಬಿಡಪ್ಪ, ಒತ್ತಡ ಇದೆ ಅಂತ ಅದನ್ನ ಇಗ್ನೋರ್ ಮಾಡಿದರೆ, ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ, ಅದರಿಂದ ನಾನಾ ರೀತಿಯ ತೊಂದರೆಗಳಿಗೆ ಈಡಾಗ್ತೀವಿ. ಒಂದನೇದ್ದು ತಲೆನೋವು, ನಿದ್ರೆ ಸಮಸ್ಯೆ, ಕೋಪ ಹೆಚ್ಚಾಗೋದು, ಆತ್ಮವಿಶ್ವಾಸ ಕಡಿಮೆ ಆಗೋದು, ಆರೋಗ್ಯ ಸಮಸ್ಯೆಗಳು. ಸೊ ಅದಕ್ಕೆ ಈ ತರ ಬೇರೆ ಬೇರೆ ಸಮಸ್ಯೆಗಳು ಉಲ್ಬಣವಾಗ್ತವೆ. ಸೊ ಅದಕ್ಕೆ ನಾವು ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋದ್ರಿಂದ ನಮ್ಮ ದೇಹಕ್ಕೂ ಮತ್ತು ನಮ್ಮ ಮನಸ್ಸಿಗೂ ನಮ್ಮ ಮೆದುಳಿಗೂ ತುಂಬಾ ಮುಖ್ಯವಾದದ್ದು. ಆದ್ರಿಂದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂದ್ರೆ, ಸ್ಟ್ರೆಸ್ ಬರದಂತೆ ಮಾಡೋದಲ್ಲ, ಆದ್ರೆ ಸ್ಟ್ರೆಸ್ ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡುವ ಕೌಶಲ್ಯವೇ ನಾವೇನಂತ ಕರಿತೀವಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಯಾವ ತರ ಮಾಡ್ಬೋದು ಅಂತಂದ್ರೆ, ಕೆಲವೊಂದು ಟಿಪ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ ಮಿತ್ರರೇ. ಸೊ ನಿಮ್ಮ ದಿನವನ್ನ ಸರಳವಾಗಿರಿಸಿ, ಯಾವುದು ಟೆನ್ಷನ್ ಬೇಡ, ನಿಮ್ಮ ದಿನವನ್ನ ಸಂಪೂರ್ಣ ಸರಳವಾಗಿರಿಸಿ. ಅಂತಂದ್ರೆ ಎಲ್ಲಾ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋ ಯೋಚನೆ ಏನ್ ಮಾಡುತ್ತೆ, ಸ್ಟ್ರೆಸ್ ಕೊಡುತ್ತೆ. ಅದಕ್ಕೆ ಏನ್ ಮಾಡ್ರಿ, ನಿಮಗೆ ನಿಮ್ಮ ಹತ್ರ ಏನು ಈಗ 2 ರಿಂದ 3 ಕೆಲಸ ಅಥವಾ 3 ರಿಂದ 4 ಕೆಲಸ ಮಾಡ್ಬೇಕಂತಂದ್ರೆ ಅದನ್ನ ಆದ್ಯತೆಯ ಮೇರೆಗೆ ಮಾಡ್ಕೊಂತ ಹೋಗೋದು ಉತ್ತಮ. ಮೊದಲನೇದಾಗಿ ಯಾವ್ದು ಅರ್ಜೆಂಟ್ ಇದೆ ಅದನ್ನ ಕೆಲಸ ಮಾಡೋದು, 2ನೇದು ಅರ್ಜೆಂಟ್ ಯಾವ್ದಿದೆ ಆ ತರ ಮಾಡೋದು, 3ನೇದು ಆ ಕೆಲಸ ಮಾಡೋದು. ಈ ತರ ಮಾಡ್ಕೊಂತ ಹೋದಂಗಲ್ಲಿ ಏನಾಗುತ್ತೆ, ಸೊ ಕೆಲಸನೂ ಆಗುತ್ತೆ, ಜೊತೆಗೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಇಷ್ಟು ಕಲ್ತ್ರೆ ಸಾಕು ಗೆಳೆಯರೆ. ಮತ್ತೆ 2ನೇದಾಗಿ ಡೀಪ್ ಬ್ರೀತಿಂಗ್ ಅಂತಂದ್ರೆ ಉಸಿರಾಟದ ವ್ಯಾಯಾಮ. ಉಸಿರಾಟದ ವ್ಯಾಯಾಮ ಅಂದ್ರೆ ಒಂದು ದಿನಕ್ಕೆ 5 ನಿಮಿಷ ನಿಧಾನವಾಗಿ ಉಸಿರು ತೆಗೆದುಕೊಳ್ಳೋದು, ನಿಧಾನವಾಗಿ ಉಸಿರು ಬಿಡೋದು. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿರುವ ನರ್ವಸ್ ಸಿಸ್ಟಮ್ ಏನಾಗುತ್ತೆ, ಶಾಂತವಾಗುತ್ತೆ. ಅಂದ್ರೆ ನಮ್ಮ ನರ್ವಸ್ ಸಿಸ್ಟಮ್ ಏನಾಗುತ್ತೆ, ಕಾಮ್ ಆಗಿ ಮಾಡುತ್ತೆ. ಇನ್ನು 3ನೇದ್ದು ನಾವು ಫಿಸಿಕಲ್ ಮೂವ್ಮೆಂಟ್, ಅಂದ್ರೆ ನಾವು ಫಿಸಿಕಲ್ ಆಗಿ ನಮ್ಮ ದೇಹವನ್ನ ಚಲಿಸ್ತಾ ಇರಬೇಕು. ಯಾವ ತರ, ಇದಕ್ಕೇನು ನೀವು ದೊಡ್ಡದಾಗಿ ಜಿಮ್ಮಿಗೆ ಹೋಗ್ಬೇಕಂತ ಏನಿಲ್ಲ, ಒಂದು 20 ರಿಂದ 30 ನಿಮಿಷ ವಾಕಿಂಗ್ ಮಾಡೋದ್ರಿಂದ, ಪ್ರಕೃತಿ ಜೊತೆಗೆ ಅಥವಾ ನಿಸರ್ಗದ ಜೊತೆಗೆ ನೀವು ಬೆರೆಯೋದ್ರಿಂದ ನಿಮಗೇನಾಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಸೊ ಅಲ್ಲಿ ನೀವು ವಾಕ್ ಮಾಡ್ಬೇಕಾದ್ರೆ ಲೈಟ್ ಯಾವ್ದಾದ್ರು ಎಕ್ಸರ್ಸೈಸು ಅಥವಾ ಸ್ಟ್ರೆಚಿಂಗು ಮಾಡ್ತಾ ಹೋದ್ರೆ ನಿಮಗೆ ಸ್ಟ್ರೆಸ್ ಇನ್ನೂ ಕಡಿಮೆ ಮಾಡಬಹುದು. ಏನಕ್ಕೆ ಅಂತಂದ್ರೆ ದೇಹ ಚಲಿಸಿದ್ರೆ ಮನಸ್ಸು ಕೂಡ ಹಗುರ ಆಗುತ್ತೆ. ಸೊ ಇದೇ ತರ ನಾನು 4ನೇದಾಗಿ ಡಿಜಿಟಲ್ ಬ್ರೇಕ್ ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಸ್ವಲ್ಪ ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರೋದು. ಅಂದ್ರೆ ದಿನಕ್ಕೆ 1 ಗಂಟೆ ಅಥವಾ ಅರ್ಧ ಗಂಟೆ ನೀವು ಮೊಬೈಲ್ ಇಂದ ಅಥವಾ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಪಾಸ್ ಅಂದ್ರೆ ಸ್ವಲ್ಪ ನೀವು ಅದರಿಂದ ಸ್ವಲ್ಪ ದೂರ ಇದ್ರೆ ಅದು ನಿಮಗೆ ಮೆಡಿಸಿನ್ ತರ ವರ್ಕ್ ಆಗುತ್ತೆ. ಮನಸ್ಸಿಗೆ ಮತ್ತು ಮೆದುಳಿಗೂ ದೇಹಕ್ಕೂ ಸ್ವಲ್ಪ ನಿಮಗೆ ವಿಶ್ರಾಂತಿ ನೀಡುತ್ತೆ. 5ನೇದು ವೆರಿ ಇಂಪಾರ್ಟೆಂಟ್ ಗೆಳೆಯರೆ, ನಿಮ್ಮ ಫೀಲಿಂಗ್ಸ್ ನ ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗಬೇಡಿ. ಯಾರಾದ್ರೂ ಜೊತೆ ನಿಮ್ಮ ಕ್ಲೋಸ್ ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ನಿಮಗೆ ಕ್ಲೋಸ್ ಇದ್ದವ್ರ ಜೊತೆಗೆ ಸೊ ನಿಮ್ಮ ಪ್ರಾಬ್ಲಮ್ ಅನ್ನ ನೀವು ಹಂಚಿಕೊಂಡ್ರೆ ಏನಾಗುತ್ತೆ, ಮನಸ್ಸು ಸ್ವಲ್ಪ ಹಗುರಾಗಿ ಸ್ಟ್ರೆಸ್ ಅಲ್ಲೇ ಒಂದು ಅರ್ಧ ಕಡಿಮೆ ಆಗುತ್ತೆ ಗೆಳೆಯರೆ. ಕೊನೆಯದಾಗಿ ನಿದ್ರೆ ಮಾಡೋದು ಅಂತಂದ್ರೆ ಲಕ್ಸುರಾಗಿ ಎಲ್ಲದನ್ನ ನೀಟಾಗಿ ನಿದ್ರೆ ಮಾಡೋದಿಲ್ಲ ಗೆಳೆಯರೆ. ನಿದ್ರೆ ಮಾಡೋದು ಕಂಪಲ್ಸರಿ, ಅದು ನೆಸೆಸರಿ ಕೂಡ ಹೌದು. ನಾವೇನ್ ಮಾಡ್ಬೇಕು, ನಿದ್ರೆ ಇಲ್ಲದೆ ಜೀವನ ಮಾಡೋದ್ರಿಂದ, ಸರಿಯಾಗಿ ನಿದ್ರೆ ಆಗೋದ್ರಿಂದ ನಾವೇನ್ ಮಾಡ್ತೀವಿ, ಸ್ಟ್ರೆಸ್ ಅನ್ನ ದೇಹದೊಳಗೆ ತಗೊಂತೀವಿ ಗೆಳೆಯರೆ. ಸೊ ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಒಂದು ಫಿಕ್ಸ್ಡ್ ಟೈಮ್ ಅಂತ ಇಟ್ಟುಕೊಂಡು ಏನೇ ಕೆಲಸ ಇದ್ರು ಅಲ್ಲಿಗೆ ಬಿಟ್ಟು ನಾವು ಅದನ್ನ ಮಲಗೋದು, ಕರೆಕ್ಟ್ ಟೈಮ್ಗೆ ಮಲಗೋದು ಮತ್ತು ಬೆಳಿಗ್ಗೆ ಬೇಗ ಎದ್ದೇಳೋದು, ಆ ಕೆಲಸವನ್ನ ಮತ್ತೆ ಪೂರ್ಣ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು. ಇದರಿಂದ ಏನಾಗುತ್ತೆ, ನಿಮಗೆ ಒಳ್ಳೆ ನಿದ್ರೆ ಇದ್ರೆ ಕಡಿಮೆ ಸ್ಟ್ರೆಸ್ ಕೂಡ ಆಗುತ್ತೆ. ಇನ್ನು ಸ್ಟ್ರೆಸ್ ಅನ್ನ ಕಡಿಮೆ ಮಾಡಲು ಒಂದು ಸಿಂಪಲ್ ಹ್ಯಾಬಿಟ್ ಅಂದ್ರೆ ಸಿಂಪಲ್ ಹ್ಯಾಬಿಟ್ ಅಂದ್ರೆ ಒಂದು ಸರಳ ಹವ್ಯಾಸವನ್ನ ರೂಢಿಸಿಕೊಳ್ಳಿದರೆ, ರಾತ್ರಿ ಮಲಗುವಾಗ ನೀವು ನನಗೆ ಆರೋಗ್ಯ ಚೆನ್ನಾಗಿದೆ, ನನಗೆ ಇವತ್ತು ಊಟ ಸಿಕ್ಕಿದೆ, ಒಬ್ಬ ಒಳ್ಳೆಯ ವ್ಯಕ್ತಿಯ ಜೊತೆ ಮಾತನಾಡಿದೆ ಅಂತ ನೀವು ಕೃತಜ್ಞತೆಯನ್ನ ಆ ದೇವರಿಗೆ ಅಥವಾ ಪ್ರಕೃತಿಗೆ ನೀವು ಕೃತಜ್ಞತೆಯನ್ನು ಹೇಳೋದ್ರಿಂದ, ಥ್ಯಾಂಕ್ಸ್ ಹೇಳೋದ್ರಿಂದ ಏನಾಗುತ್ತೆ,
ನೆಗೆಟಿವ್ ಫೋಕಸ್ ಕಡಿಮೆ ಆಗಿ ಮೈಂಡ್ ಏನಾಗುತ್ತೆ ಪಾಸಿಟಿವ್ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಈ ಸ್ಟ್ರೆಸ್ ಫ್ರೀ ಲೈಫ್ ಅಂತಂದ್ರೇನು? ಒತ್ತಡ ರಹಿತ ಜೀವನ ಅಂದ್ರೇನು? ಒತ್ತಡ ರಹಿತ ಜೀವನ ಅಂದ್ರೆ ಪ್ರಾಬ್ಲಮ್ ಇಲ್ಲದೆ ಜೀವನ ನಡೆಸೋದಲ್ಲ. ಪ್ರಾಬ್ಲಮ್ ಇದ್ರೂ ಅದನ್ನ ಶಾಂತತೆಯಿಂದ ಹ್ಯಾಂಡಲ್ ಮಾಡೋದು ಮತ್ತು ಅದನ್ನ ನಾವು ಯಾವುದೇ ಭಯದಿಂದ ಇರದೆ ನಾವು ಅದಕ್ಕೆ ಸರಿಯಾದ ಸೊಲ್ಯೂಷನ್ ಹುಡುಕೋದು ಅಥವಾ ಯೋಚಿಸೋದು, ಅದು ನಮ್ಮ ಕೌಶಲ್ಯ. ಯಾವುದು ಎಲ್ಲರ ಜೀವನದಲ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಗೆಳೆಯರೆ. ಆದ್ರೆ ಅದನ್ನ ಯಾವ ತರ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮಿಂದ ಖಂಡಿತವಾಗಿಯೂ ಆಗುತ್ತೆ ಅನ್ನೋದು ನನ್ನ ಭರವಸೆ. ಒಂದ್ ಹೇಳ್ತೀನಿ ಗೆಳೆಯರೆ, ನೀವು ಇಷ್ಟೆಲ್ಲ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋದಿಂದಲೇ ನಿಮಗೆ ಸ್ಟ್ರೆಸ್ ಹೋಗುತ್ತೆ ಅನ್ನೋದು ಸುಳ್ಳು. ಆದರೆ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಈ ವಿಡಿಯೋ ನಿಮಗೆ ಸಹಾಯ ಮಾಡಬಹುದು ಗೆಳೆಯರೆ. ಇವತ್ತು ಪರ್ಫೆಕ್ಟ್ ಆಗಬೇಕಂತೇನಿಲ್ಲ, ಸ್ವಲ್ಪ ಪೀಸ್ಫುಲ್ ಆಗಿ ಶಾಂತವಾಗಿ ನೆಮ್ಮದಿಯಿಂದ ಇದ್ರೆ ಜೀವನ ಅಷ್ಟೇ ಸಾಕು ಅನ್ನೋದು ನನ್ನ ಅಭಿಪ್ರಾಯ ಮಿತ್ರರೇ. ಇದು ಒತ್ತಡ ಅನ್ನೋದು ಅಥವಾ ಸ್ಟ್ರೆಸ್ ಅನ್ನೋದು ಇದೇನು ನಿಮಗೆ ರೋಗ ಮತ್ತು ಕಾಯಿಲೆ ಅಲ್ಲ ಗೆಳೆಯರೆ. ಇದು ನಿಮಗೆ ನಿಮ್ಮ ಕೈಯಲ್ಲಿರುವ ಅಸ್ತ್ರ ಅಷ್ಟೇ. ಇದನ್ನ ನೀವು ಕರೆಕ್ಟ್ ಆಗಿ ಟೈಮಿಗೆ ನಿಮಗೆ ಯಾವ ತರ ಬೇಕು ಅದನ್ನ ಮ್ಯಾನೇಜ್ ಮಾಡೋದ್ರಿಂದ ನೀವು ಒಳ್ಳೆಯ ಜೀವನ ಮತ್ತು ಸಂತೃಪ್ತ ಜೀವನ ನಡೆಸಬಹುದು ಎಂಬುದು ನನ್ನ ಅಭಿಪ್ರಾಯ ಮಿತ್ರರೇ. ಈ ತರಹದ ಉಪಯುಕ್ತ ವಿಷಯಗಳು ನಿಮಗೆ ಇಷ್ಟವಾದರೆ ಈ ಚಾನೆಲ್ ಅನ್ನ ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಗೆಳೆಯರೆ. ಇದು ಯುವರ್ ಫ್ರೆಂಡ್ ನಿಮ್ಮ ಮಿತ್ರ ಚಾನಲ್. ಧನ್ಯವಾದಗಳು.